ಈಗ ನಮ್ಮ ದೇಶ ಈ ಜಾಗತಿಕ ಸಮಸ್ಯೆಗಳು, ಯುದ್ಧ, ಕರೋನಾ ಎಲ್ಲ ದಾಟ್ ಬಂದಿದ್ದಾಯ್ತು, ಈಗ ನಡೀತಾನೂ ಇದೆ. ಹ್ಮ್. ಅದ್ರ ಎಫೆಕ್ಟ್ ಅಲ್ಲೂ ಕೂಡ ಭಾರತ ತುಂಬಾ ಸದೃಢವಾಗಿದೆ. ಹೌದು. ಆರ್ಥಿಕವಾಗಿ 2030 ಮೂರನೇ ಸ್ಥಾನ ಟಾಪ್ 3 ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಮತ್ತೆ ಹೌದು. ಅದಕ್ಕಿಂತ ಮುನ್ನುಗ್ಗುವಂತಹ ಸಮಯನೂ ಬರುತ್ತೆ. ಭಾರತ ಹೌದು. ಹಾಗಾದ್ರೆ ಈ ಒಂದು ದಶಕ, ಮುಂಬರುವಂತಹ ದಶಕದಲ್ಲಿ ಸಾಮಾನ್ಯ ಪ್ರಜೆಗೆ ಏನ್ ಸಿಗತ್ತೆ? ಸಾಮಾನ್ಯ ಪ್ರಜೆ ಈಗ ನನ್ಗೋ ಇನ್ನೊಬ್ರಿಗೋ ಹೆಂಗ್ ಬದುಕು ಚೇಂಜ್ ಆಗತ್ತೆ ಅಂತ? ಅದ್ಭುತವಾದ ಪ್ರಶ್ನೆ ಇದು. ಯಾಕಂತಂದ್ರೆ ಎಲ್ಲ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ, ಆದ್ರೆ ಅದು ನಮಗ್ ತಟ್ತಾ ಇದೆಯಾ ಹ. ಅನ್ನೋ ಒಂದು ಪ್ರಶ್ನೆ ಇದು ಅಲ್ವಾ. ಎಲ್ಲ ಇದೆ. ಇದು ಹೆಂಗೆ ಅಂತಂದ್ರೆ ಏರೋಪ್ಲೇನ್ ಕೂತಿರ್ತೀರಿ, ನೋಡ್ತಾ ಇದ್ದೀರಿ, ಆ ಮೊದಲನೇ ರೋಲ್ ಇರೋರಿಗೆ ಊಟ ಕೊಡ್ತಾ ಇದಾರೆ ಏರ್ ಹೋಸ್ಟೆಸ್, ಎಲ್ರಿಗೂ ಕೊಡ್ತಾ ಇದಾರೆ. ನೀವು 17ನೇ ರೋಲಲ್ಲೋ 18ನೇ ಸೀಟಲ್ಲೋ ಕೂತ್ಬಿಟ್ಟಿದ್ದೀರಿ, ಅವ್ರಿಗೆಲ್ಲ ಕುಟ್ಕೊಂಡು ನಿಮ್ಮ ಹತ್ರ ಊಟ ಕೊಡ್ತಾ ಇದಾರೆ, ಕಾಣ್ತಾ ಇದೆ, ಆದ್ರೆ ನಿಮಗೆ ಬಂದಿಲ್ಲ ಇದು. ಅದೇ ರೀತಿ ಭಾರತ ಅತಿ ದೊಡ್ಡ ದೇಶ, 150 ಕೋಟಿ. ಇನ್ನೊಂದು ಪತ್ರಕರ್ತರು ಪೇಪರ್ ಅಲ್ಲೆಲ್ಲ 130 135 ಅಂತ ಬರೀತಾರೆ. ಕಾಂಟಿನೆಂಟ್ 150 ಕೋಟಿ ಮೀರ್ ಬಿಟ್ಟಿದೀವಿ ನಾವು ಇವತ್ತಾಗ್ಲೇ. ಚೈನಾನ ಹಿಂದಕ್ಕೆ ಆಯ್ತು. ಅಷ್ಟು ದೊಡ್ಡ ಜನಸಂಖ್ಯೆ ಇರುವಂತದ್ದು. ಇದು ಹೆಂಗೆ ಅಂದ್ರೆ ಒಂದು ಭಾರತದಲ್ಲಿ 10 ಭಾರತ. ಯಾವುದೋ ಒಂದು ಭಾರತ ಆದ್ರೂ ಫಲನ ಅನುಭವಿಸ್ತಾ ಇರುತ್ತೆ ಆಲ್ರೆಡಿ. ಇನ್ನೊಂದು ಭಾರತಕ್ಕೆ ಅಯ್ಯೋ ಅಲ್ಲೇ ಆದ್ರೆ ಏನು. ಅದಕ್ಕೆ ಯಾಕೆ ನಮ್ಮಲ್ಲಿ ಯಾವುದೇ ಒಂದು ವಿಷಯ ಬಂದ್ರೂ ಅದಕ್ಕೆ ಎರಡು ಆಯಾಮ, ಪರ ವಿರೋಧ ಯಾಕೆ ಸೃಷ್ಟಿ ಆಗುತ್ತೆ ಅಂದ್ರೆ ಒಂದು ಭಾರತ ಇಲ್ಲ, ಒಂದು ಭಾರತದಲ್ಲಿ 10 ಭಾರತ ಇದೆ. ನಾನು ಎಷ್ಟು ಹೇಳಿದ್ರೆ, ಇವಾಗ ಒಂದೇ ಭಾರತ ಹಾಕಿದ್ರು, ಬುಲೆಟ್ ಟ್ರೈನ್ ಬರುತ್ತೆ ಅಂದಿದ ತಕ್ಷಣ ಬುಲೆಟ್ ಟ್ರೈನ್ ನಮ್ಮ ಹೊಟ್ಟೆ ತುಂಬಿಸುತ್ತಾ ಅಂತ ಕೇಳುತ್ತೆ. ಅವ್ರ ತಪ್ಪು ಅಂತ ನಾನು ಹೇಳಾಗಿಲ್ಲ, ಯಾಕಂದ್ರೆ ಅವನಿಗೆ ಬೇಕಾಗಿರೋದು ಅನ್ನ, ಅವನಿಗೆ ಬೇಕಾಗಿರೋದು 2 ಹೊತ್ತಿನ ಊಟ. ಆ ತರ ಇಲ್ಲದ ಜನಸಂಖ್ಯೆನೇ ಅಷ್ಟು ಕೋಟಿ ಕೋಟಿ ಇದೆ ನಮ್ಮಲ್ಲಿ. ಹಾಗಂತ ಹೇಳಿ ಬುಲೆಟ್ ಟ್ರೈನ್ ಬರಬಾರ್ದಾ? ಬುಲೆಟ್ ಟ್ರೈನೂ ಬೇಕು ದೇಶ ಅಂದ್ರೆ. ಸೊ ಯಾವ್ದು ಅಭಿವೃದ್ಧಿ, ನಾವು ಹೆಂಗ್ ಅದನ್ನ ಬ್ಯಾಲೆನ್ಸ್ ಮಾಡೋದು? 2 ಟ್ರಿಲಿಯನ್ ಇದ್ದ ಆರ್ಥಿಕತೆ ಇವಾಗ ನಾವು 4.2 ಟ್ರಿಲಿಯನ್ ಆರ್ಥಿಕತೆಗೆ ಬಂದು ಕೂತಿದೀವಾಗ್ಲೇ. ಹೌದು, ಅವತ್ತಿನ ಕಾಲಘಟ್ಟಕ್ಕೆ ತಕ್ಕನಂಗೆ ಇವತ್ತಿಗೆ ನೀವು ಹಣದುಬ್ಬರನ ನೋಡ್ಕೊಂತ ಬಂದ್ರು ಆಗಿದೆ. ನಾವು ಇವತ್ತಿಗೆ 4ನೇದೋ 5ನೇದೋ ಇವಾಗ ಸ್ವಲ್ಪ ರೂಪಾಯಿ ಡಾಲರ್ ಎದುರು ಕುಸಿತ ಕಂಡಿದ್ರಿಂದ 5ನೇ ಸ್ಥಾನಕ್ಕೋ 6ನೇ ಸ್ಥಾನಕ್ಕೋ ಹೋಗಿದೀವಿ ಅಂತ ಹೇಳಿದೀವಿ. ಆದ್ರೆ PPP ಅಂತ ಹೇಳ್ತೀವಿ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಹೇಳ್ತೀವಿ ಅದನ್ನ. ಆ ಲೆಕ್ಕಾಚಾರದಲ್ಲಿ ಭಾರತ ಈಗಾಗ್ಲೇ 3ನೇ ಸ್ಥಾನದಲ್ಲಿದೆ. ಮೊದಲು ಅಮೆರಿಕ, 2 ಚೀನಾ, 3ನೇದು ಭಾರತ ಇದೆ. ಆದ್ರೆ 2040 ವಯಸ್ಸಿಗೆ ಇಸವಿ ಅಷ್ಟೊತ್ತಿಗೆ ಭಾರತ 2ನೇ ಸ್ಥಾನದಲ್ಲಿ ಬಂದು ಕುಳಿತುಕೊಳ್ಳುತ್ತೆ, ಚೈನಾ ಪ್ರಥಮ ಇರುತ್ತೆ, ಅಮೆರಿಕ 3ನೇ ಸ್ಥಾನಕ್ಕೆ ಹೋಗುತ್ತೆ. ಅರ್ಥ ಇಷ್ಟೆಲ್ಲ ಆಗ್ತಿದೆ. ಹಾಗಾದ್ರೆ ನನಗೇನ್ ಸಿಕ್ಕುತ್ತೆ ಮುಂದಿನ 10 ವರ್ಷದಲ್ಲಿ? ನಾನು ಓದ್ ಕಡೆ ಎಲ್ಲ ಹೇಳ್ತಿರ್ತೀನಿ, ಮುಂದಿನ 10ರಿಂದ 15 ವರ್ಷ ನಮಗ್ ಸೇರಿದ್ದು ಅಂತ ಯಾವಾಗ್ಲೂ ಹೇಳ್ತಿರ್ತೀನಿ. ಅದನ್ನ ಬಹಳ ಆತ್ಮವಿಶ್ವಾಸದಿಂದ ಹೇಳ್ತೀನಿ. ಯಾಕಂದ್ರೆ ಖಂಡಿತ ಹೌದು, ನೀವು ನೋಡ್ತಾ ಬನ್ನಿ, ಜಪಾನ್ ಇರ್ಬೋದು, ಯುರೋಪ್ ಇರ್ಬೋದು, ಅಮೆರಿಕ ಇರ್ಬೋದು, ಚೈನಾ ಇರ್ಬೋದು, ಪ್ರತಿಯೊಂದ್ರಲ್ಲೂ ಜನಸಂಖ್ಯೆ ಕುಸಿತ ಆಗ್ತಾ ಇದೆ. ಮತ್ತೆ ಅದೆಲ್ಲ ಆಗ್ಲೇ ವಯಸ್ಸಾದಂಥದ್ದು. ಚೈನಾನೇ 40ರಿಂದ 45 ಅದು ಅವರೇಜ್ ಏಜ್. ಇಂಡಿಯಾದ ಅವರೇಜ್ ಏಜ್ ತಗೊಂಡ್ರೆ 27 ಹುಡುಗ. ನೀವು ದೇಶ 197 ದೇಶ ಇದೆ ಜಗತ್ನಲ್ಲಿ, ಅವನ್ನೆಲ್ಲ ವ್ಯಕ್ತಿಯಿಂದ ತಗೊಂಡ್ರೆ ಭಾರತ 27 ವರ್ಷದ ಯುವಕ ಇವತ್ತಿಗೆ. ನಿಮಗೆ ಗೊತ್ತು, ಜಪಾನ್ 55. ಆ ಏಜ್, ಒಂದೊಂದು ಏಜ್ ನೋಡ್ತಾ ಬಂದ್ರೆ, ದೇಶದ್ದು ಅವರೇಜ್ ಏಜ್ ನೋಡ್ತಾ ಬಂದ್ರೆ ಆಗೋಗಿದೆ. ಹಾಗಾಗಿ ಮುಂದಿನ 10-15 ವರ್ಷ ಭಾರತಕ್ಕೆ ಸೇರಿದ್ದು ಖಂಡಿತ. ಆದ್ರೆ ಈಗ ನನಗೇನ್ ಸಿಕ್ಕತ್ತೆ ಅದರಿಂದ? ನೀವು ಪ್ರಶ್ನೆ ಕೇಳಿದ್ರಿ. ಸಾಮಾನ್ಯ ಮನುಷ್ಯನಾದ ನನಗೇನು ಅದರಿಂದ? ಹೌದಪ್ಪ, ದೇಶ ತುಂಬಾ ಚೆನ್ನಾಗೋಯ್ತು, GDP ಜಾಸ್ತಿ ಆಗೋಯ್ತು, ತಲಾದಾಯ ಜಾಸ್ತಿ ಆಯ್ತು, ಬುಲೆಟ್ ಟ್ರೈನ್ ಬಂತು, ನಮ್ಮ ನಗರಕ್ಕೆ ಮೆಟ್ರೋ ಬಂತು, ಎಲ್ಲ ಬಂತು, ಬಟ್ ನನಗೇನು? ಈ ಪ್ರಶ್ನೆ ಹೇಗೆ ಅಂದ್ರೆ, ಇದು ನಮ್ಮ ಮೇಲೂ ಡಿಪೆಂಡ್. ಎಲ್ಲವನ್ನೂ ಸರ್ಕಾರ ಮಾಡಿ ನಮ್ಮ ಮನೆ ಬಾಗಿಲಿಗೆ ಪ್ಯಾಕೇಜ್ ತಂದು ಕೊಡುತ್ತೆ ಅಂತ ತಿಳ್ಕೊಳ್ಳೋದೇ ಮಹಾ ತಪ್ಪು. ಹೆಂಗೆ ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿನೂ ಪಾರ್ಟಿಸಿಪೇಟ್ ಕೂಡ ಮಾಡಬೇಕು. ಹೆಂಗಂದ್ರೆ, ಸಮುದ್ರದಲ್ಲಿ ನೀರಿದೆ, ನಿಮ್ಮ ಬೊಗಸೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನೀರನ್ನ ನೀವು ತಗೋಬಹುದು. ಇನ್ನೊಬ್ಬರಿಗೆ ಶಕ್ತಿ ಇದ್ದವರು ಬಿಂದಿಗೆ ತಗೊಂಡು ಹೋಗ್ತಾರೆ, ಅದ್ರಲ್ಲಿ ತುಂಬ್ಕೊಂಡ್ ಬರ್ತಾರೆ. ಇನ್ನೊಬ್ರು ಇದ್ದಷ್ಟು ಹೋಗ್ತಾರೆ, ಟ್ಯಾಂಕರ್ ಅಲ್ಲಿ ನೀರು ತುಂಬ್ಕೊಂಡ್ ಬರ್ತಾರೆ. ಇನ್ನೊಬ್ರು ಒಂದು 10,000 20,000 ಮಾಡಿಸಿ ಅಲ್ಲಿಗೆ ಪೈಪ್ ಹಾಕೊಂಡು ನೀರು ಸಂಗ್ರಹಣೆ ಮಾಡಿ ಇಟ್ಕೋತಾರೆ. ಹಾಗೆ ನಾನು ಏನೂ ಮಾಡಲ್ಲ, ನಾನು ಇಲ್ಲೇ ಕೂತಿರ್ತೀನಿ, ಎಲ್ರಿಗೂ ನೀರ್ ಸಿಗ್ತಾ ಇದೆ ಅಂತ ನೀವು ಮಾಡ್ಕೊಡ್ರಿ, ಯಾರು ತಪ್ಪು? ಅದು ಏನ್ ಸಿಗತ್ತೆ ಅಂದ್ರೆ ಅವಕಾಶ ಸಿಗುತ್ತೆ. ಅದನ್ನ ನೀರಿದೆ, ಅದನ್ನ ಬಳಸ್ಕೋಬೇಕಾದ್ದು. ನಿಮ್ಮ ಬೊಗಸೆಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕ್ಷಮತೆಗೆ ತಕ್ಕೊಂಗೆ ತಗೊಳ್ಳೋದು ನಿಮಗ್ ಬಿಟ್ಟಿತ್ತು. ಯಶೋಗಾಥೆ, ಭಾರತದ ಯಶೋಗಾಥೆ ಇನ್ನು 15-20 ವರ್ಷ ನಿಲ್ಲದೆ ನಡೀತಾನೆ ಇರುತ್ತೆ. ಆ ಯಶೋಗಾಥೆಯಲ್ಲಿ ನಿಮ್ಮ ಪಾತ್ರ ಏನು? ಆ ಯಶೋಗಾಥೆಯಲ್ಲಿ ನನ್ನ ಪಾಲೆಷ್ಟು? ಆ ಪ್ರಶ್ನೆಗೆ ಉತ್ತರ ನೀವೇ ಕೊಟ್ಕೋಬೇಕು. ನನ್ಗೆ 1995ನೇ ಇಸ್ವಿ, 94ನೇ ಇಸ್ವಿಯಲ್ಲಿ ನಾನು ಇಲ್ಲೇ ನೆಕ್ಸ್ಟ್ ರೋಡ್ ಅಲ್ಲಿ ವಿವೇಕಾನಂದ ಕಾಲೇಜ್ ಇದೆ,
ಅಲ್ಲಿ BCom ಮಾಡ್ಬೇಕಾದ್ರೆ ಈಶ್ವರಪ್ಪ ಅಂತ ಒಬ್ರು ನನಗೆ ಗುರುಗಳಿದ್ರು. ಅವರು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ FM ಅಂತ ಒಂದು ಸಬ್ಜೆಕ್ಟ್ ತಗೊಳ್ಳೋರು. ಅವ್ರು ನನಗೆ ಹೇಳ್ತಿದ್ರು, ಎಕ್ವಿಪ್ ಯುವರ್ ಸೆಲ್ಫ್ ವಿತ್ ಆಲ್ ಪಾಸಿಬಲ್ ಸ್ಕಿಲ್ಸ್. 2002ಕ್ಕೆ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಅಂಡ್ ಟ್ಯಾರಿಫ್ಸ್ ಅಂತ ಒಂದು ಜಾರಿಗೆ ಬರುತ್ತೆ. ನೀವು ಊಹೆ ಮಾಡ್ಕೊಳಕ್ಕಾಗಲ್ಲ. ಕಾಲೇಜ್ ಮುಂದೆ ಎಲ್ಲ ಕಾರ್ಗಳು ನಿಂತಿರುತ್ತೆ, ನಿಮ್ಮ ಮನೆ ಮುಂದೆ ಎಲ್ಲ ಕಾರ್ ನಿಂತಿರುತ್ತೆ. ನಮ್ಗೆ ಅವಾಗ ಅವ್ರು ಹೇಳಿದ್ರೆ, ಏನೋ ಮೇಷ್ಟು ಹುಡುಗ ವಯಸ್ಸು, ಏನೋ ಹೇಳ್ತಾರೆ ಇವರು ಅಂತ. ಇವತ್ತು ನೋಡಿ, ಬೆಂಗಳೂರು ರಸ್ತೆಗಳು ಊಹೆ ಮಾಡ್ಕೊಂಡಿರ್ಲಿಲ್ಲ ಇಷ್ಟು ಕಾರ್ ನಿಲ್ಲುತ್ತೆ ಅಂತ. ಇವತ್ತು ಮನೆಯಲ್ಲಿ ಜನ ಬಾಡಿಗೆ ಮನೇಲಿ ಇರ್ತಾರೆ, ಆದ್ರೆ ಅವ್ರ ಹತ್ರ ಕಾರ್ ಇರುತ್ತೆ. ನಮ್ಮ ಮೇಷ್ಟ್ರು ಹೇಳಿದ್ ನಿಜ ಆಗೋಯ್ತು. 2002ಕ್ಕೆ ನಂತರ ಭಾರತ ಈ ಮಟ್ಟಕ್ಕೆ ಬದಲಾಗುತ್ತೆ ಅಂತ ಅವ್ರು ಹೇಳೋರು. ನಾವು ಹುಡುಗರು ಅವತ್ತಿನ ದಿನಕ್ಕೆ ಗೊತ್ತಾಗಿಲ್ಲ, ಇನ್ನೂ 18-19 ವಯಸ್ಸು, ಏನೋ ಹೇಳ್ತಾರೆ ಮೇಷ್ಟ್ರು ಅಂತ. ಬಟ್ ಅದು ಎಫೆಕ್ಟ್ ಯು ಕ್ಯಾನ್ ಸಿ ಇಟ್ ನಾವು. 2002 ನಂತರ ಭಾರತ ಏನ್ ಹೇಳ್ತಾರೆ, ಓಪನ್ ಆಯ್ತು, ಜಾಗತಿಕ ಮಾರುಕಟ್ಟೆಗೆ ಓಪನ್ ಆಯ್ತು. ಇವತ್ತು ನೋಡಿ, ಯು ಆರ್ ಸೀಯಿಂಗ್ ದ ರಿಸಲ್ಟ್. ಸೊ ಅದೇ ರೀತಿ ಮುಂದಿನ 15-20 ವರ್ಷ ನಮಗೆ ಸೇರಿದ್ದು, ಮತ್ತೆ ಹೇಳ್ತೀನಿ, ಅದು ನಮಗೆ ಸೇರಿದ್ದು, ನಮ್ಮ ದೇಶಕ್ಕೆ ಸೇರಿದ್ದು. ಅದನ್ನ ಹೇಗ್ ಮಾಡ್ಬೇಕು? ಎಕ್ವಿಪ್ ಯುವರ್ ಸೆಲ್ಫ್ ವಿತ್ ಆಲ್ ಪಾಸಿಬಲ್. ಫಾರ್ ಎಕ್ಸಾಂಪಲ್, ಈಗ ಇಂಟರ್ನೆಟ್ ಕ್ರಾಂತಿ ಆಯ್ತು, ನಮ್ಮಂತ ಸೋಷಿಯಲ್ ಮೀಡಿಯಾಗಳು ಎಷ್ಟೊಂದ್ ಜನ ಬದುಕ್ತಾ ಇದಾರೆ ಅದ್ರಲ್ಲಿ, ಅಲ್ವಾ ಮೇಡಮ್? ನಾನು ಹೇಳ್ತೀನಿ, ಮೊದ್ಲೆಲ್ಲ ಏನಾಗದ್ ಗೊತ್ತಾ, ಒಂದು ಲೇಖನ ಬರೆದು ಕಳಿಸಿದ್ರೆ ಅದು ಸ್ವೀಕಾರ ಆಯ್ತಾ ಇಲ್ವಾ ಅಂತ ಹೇಳ್ತಿರ್ಲಿಲ್ಲ. ನಾವು ಸಂಪಾದಕರಿಗೆ ಸ್ನೇಹಿತರಾಗಿದ್ರೆ ನಮ್ದು ಆರ್ಟಿಕಲ್ ಪ್ರಿಂಟ್ ಆಗಿರೋದು, ಇಲ್ಲ ಅಂದ್ರೆ ಗೊತ್ತಿಲ್ಲ, ಅದಾಗಲ್ಲ. ರಿಜೆಕ್ಟ್ ಆಯ್ತು ಅಂತ ಕೂಡ ನಮ್ಗೆ ಯಾರು ಹೇಳ್ತಿರ್ಲಿಲ್ಲ. ಅಂತ ಕಾಲ ಆಯ್ತು. ಇವತ್ತು ಫೇಸ್ಬುಕ್ ಬಂದಿದೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಅದೊಂದೇ ಅಂತಲ್ಲ, ಎಂತೆಂತ ಕಡೆ ನಾವು ಏನ್ ಬೇಕು, ನಮ್ಮ ಅಭಿವ್ಯಕ್ತಿ ಸ್ವತಂತ್ರ ಬಹಳ ಇದೆ. ನಮ್ಗೆ ಯಾರ ಅಪ್ಪಣೆ ಬೇಕಿಲ್ಲ. ನಮ್ಮಲ್ಲಿರೋ ಶಕ್ತಿನ ಇಡೀ ಜಗತ್ತು ನಮ್ಮನ್ನ ತಿರುಗಿ ನೋಡ್ಬೋದು. ಆ ರೀತಿ ಮಾಡುವಂತಹ ಇವತ್ತು ಯೂಟ್ಯೂಬ್ಗಳು ಬಂದಿದೆ. ನಿಮ್ಮಲ್ಲಿ ಶಕ್ತಿ ಇರ್ಬೇಕು, ನಿಮ್ಮಲ್ಲಿ ಸ್ಕಿಲ್ ಇದ್ರೆ ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ಇಂಟರ್ನೆಟ್ ಕ್ರಾಂತಿ ಆಯ್ತು ಅಂತ ಸುಮ್ನೆ ಕೂತ್ರೆ ಏನು ಆಗೋದಿಲ್ಲ ಅಲ್ವಾ? ಆಮೇಲೆ ನಾನು ಯಾವಾಗ್ಲೂ ಅದನ್ನ ಹೇಳ್ತೀನಿ, ಅದನ್ನ ಹೇಗ್ ಬಳಸ್ಕೋತೀವಿ ಅನ್ನೋದು ಭಗವಂತ ನಮ್ಗೆ ಆಯ್ಕೆ ಬಿಟ್ಟಿದ್ದಾನೆ. ಈಗ ಇಂಟರ್ನೆಟ್ ಬಳಸ್ಕೊಂಡು ಹಾಳಾದವರು ಬಹಳಷ್ಟು ಜನ ಇದ್ದಾರೆ, ಅದನ್ನ ಬಳಸ್ಕೊಂಡು ಅದಕ್ಕೆ ಆದಾಯದ ಮೂಲ ಮಾಡ್ಕೊಂಡಷ್ಟು ಜನ ಇದ್ದಾರೆ. ಹೀಗೆ ಆಯ್ತು, ಪ್ರತಿಯೊಂದು ಅಷ್ಟೇ. ಅದಕ್ಕೆ ಒಂದು ಪ್ಲಸ್ ಒಂದು ಮೈನಸ್ ಇರುತ್ತೆ. ಅದನ್ನ ನಮ್ಮ ಅನುಕೂಲಕ್ಕೆ, ಸ್ವಕಲ್ಯಾಣಕ್ಕೆ, ಲೋಕ ಕಲ್ಯಾಣಕ್ಕೆ, ಎರಡನ್ನು ಹೇಗ್ ಬಳಸ್ಕೋಬೇಕು ಅನ್ನೋ ಪರಿಜ್ಞಾನ ನಮಗಿರ್ಬೇಕು. ನಾವು ಸುಮ್ನೆ ಇಂಟರ್ನೆಟ್ ಇಲ್ಲ, ಸರಿ ಇಲ್ಲ, ಮೊಬೈಲ್ ಬಂದಿದೆ, ಎಲ್ಲ ಟೈಮ್ ಪಾಸ್ ಮಾಡ್ತಾರೆ ಜನ ಅಂದ್ರೆ. ಈಗ ಫೇಸ್ಬುಕ್ ಕೂಡ ಮಾನಿಟೈಸ್ ಆಗಿದೆ. ನಾನು ಏನು ಮಾಡ್ದೇನೆ ಒಂದು 20,000 ರೂಪಾಯಿ ನನಗೆ ಫೇಸ್ಬುಕ್ ಅಲ್ಲಿ ಬರುತ್ತೆ. ಫೇಸ್ಬುಕ್ ಅಲ್ಲಿ ಬರುತ್ತೆ, ದುಡ್ಡು ಬರುತ್ತೆ ಬರ್ದ್ ಹಾಕೋದಕ್ಕೆ. ಓದೋರಿಲ್ಲ ಅಂತಾರೆ, ಓದ್ತಾರಲ್ಲ ಜನ, ಯಾಕೆ ಓದೋದಿಲ್ಲ? ಏನ್ ಬೇಕಂತದ್ ಕೊಡಿ. ನೀವು ಕಾಂಟ್ರವರ್ಸಿ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾರು ಇಷ್ಟಪಡೋದಿಲ್ಲ. ನೀವೇನ್ ಕೊಡ್ಬೇಕು, ಕಂಟೆಂಟ್ ಕರೆಕ್ಟ್ ಆಗಿದ್ರೆ ಜನ ತಗೋತಾರೆ, ಓದ್ತಾರೆ. ಇವತ್ತಿಗೂ ಓದುಗರಿದ್ದಾರೆ ಎಲ್ಲ. ಹಾಗೆ ಒಟ್ಟಾರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಅದೇನು ದೇಶದ ಅಭಿವೃದ್ಧಿಲಿ ನಂದೇನು, ನನ್ ಪಾಲೇನು ಅಂತಂದ್ರೆ, ಅದು ನೀವೆಷ್ಟು ಬೇಕಾದ್ರೂ ಬರ್ಕೋಬೋದಪ್ಪ. ಇಟ್ಸ್ ಅ ಫಿಲ್ ಇನ್ ದ ಬ್ಲಾಂಕ್. ಅಲ್ಲಿ ಭಗವಂತ ನಾನು ಅಂತ ಡ್ಯಾಶ್ ಬಿಟ್ಟಿದ್ದಾನೆ. ಕಳ್ಳ ಅಂತ ಬರ್ಕೋತಿಯೋ, ಅಥವಾ ಸಾಹುಕಾರ ಅಂತ ಬರ್ಕೋತಿಯೋ, ಬುದ್ಧಿವಂತ ಅಂತ ಬರ್ಕೋತಿಯೋ, ಸಾಹುಕಾರ ಪ್ಲಸ್ ಬುದ್ಧಿವಂತ ಪ್ಲಸ್ ಇನ್ನು ಏನ್ ಬೇಕಾದ್ರೂ ಬರ್ಕೋಪ. ಒಳ್ಳೇದ್ ಬರ್ಕೋತಿಯೋ, ಕೆಟ್ಟದ್ ಬರ್ಕೋತಿಯೋ, ಇದು ಬಿಟ್ಟ ಪದ ತುಂಬಿ ಅಂತ, ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಹೇಳ್ತೀವಲ್ಲ, ಆತರ. ಅದೇನು ಅದ್ ನಮಗ್ ಬಿಟ್ಟಿದ್ದಾನೆ ಭಗವಂತ. ಅವಕಾಶಗಳು ಬಹಳ ಇದೆ, ಆಯ್ಕೆಗಳು ನಮ್ಮ ಕೈಲಿದೆ.